ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೆಯದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡಲ್ಲಿ ನಿಮ್ಮ ಒಪಿನಿಯನ್ ಪ್ರಕಾರ ಗೆಸ್ಟ್ಗಳು ಮಾಡಿದ್ ಕರೆಕ್ಟಾ ಇಲ್ಲ ಗಿಲ್ಲಿ ಮಾಡಿದ್ ಕರೆಕ್ಟಾ, ಮಿಸ್ಟೇಕ್ ಯಾರ್ದು ಅಂತ ನಿಮ್ಗೆ ಏನು ಅನ್ಸುತ್ತೆ ಹಾನೆಸ್ಟ್ ಆಗಿ ನಿಮ್ಮ ಒಪಿನಿಯನ್ ಅನ್ನ ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ನನ್ನ ಒಪಿನಿಯನ್ ಏನಿದೆಯೋ ಅದನ್ನು ನಾನು ಸ್ಟ್ರಾಂಗ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ ಕೇಸ್ ಏನಾದರೂ ಒಂಚೂರು ಮಿಸ್ಟೇಕ್ ಆದರೆ ಮಾತಾಡೋ ಇದರಲ್ಲಿ ಮಾತುಗಳೇನಾದರೂ ಸ್ವಲ್ಪ ಜಾಸ್ತಿ ಆದರೆ ಕ್ಷಮೆ ಇರಲಿ. ಲೆಟ್ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ. ಸ್ಟಾರ್ಟಿಂಗಲ್ಲೇ ಬಿಗ್ ಬಾಸ್ ಹೇಳಿರ್ತಾರೆ ಅತಿಥಿಗಳನ್ನು ರೋಸ್ಟ್ ಮಾಡಬೇಕು, ಬಟ್ ಲಿಮಿಟ್ ಕ್ರಾಸ್ ಮಾಡಬಾರ್ದು ಅಂತ. ಬಿಗ್ ಬಾಸು ಇದನ್ನೇನು ಕೊಡಬೇಕು? ಬಿಗ್ ಬಾಸು ಆಲ್ರೆಡಿ ಪ್ರೀ ಪ್ಲ್ಯಾನ್ಡ್, ಇವರು ರೋಸ್ಟ್ ಮಾಡಬೇಕು, ಅದನ್ನು ಅವರು ಕೇಳಿಸ್ಕೊಂಡು ಮತ್ತೆ ಜಾಸ್ತಿ ರೈಸ್ ಮಾಡಬೇಕು ಜಗಳ ಅಂತ. ಬಿಗ್ ಬಾಸು ಏನು ಪ್ಲ್ಯಾನ್ ಮಾಡಿದ್ರೋ ಏನು ಬಯಸಿದ್ರೋ ಅದು 100% ಆಯಿತು. ಇಡೀ ಮನೆಯವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ರು, ಐಡಿಯಾ ಕೊಟ್ಟರು ಗಿಲ್ಲಿಗೆ, ಈ ಥರ ರೋಸ್ಟ್ ಮಾಡಬೇಕು ಆ ಥರ ರೋಸ್ಟ್ ಮಾಡಬೇಕು ಅಂತ. ಗಿಲ್ಲಿ ಟ್ಯಾಲೆಂಟ್ ಗುರು, ಎಕ್ಸಲೆಂಟ್ ಟ್ಯಾಲೆಂಟ್ ಗುರು. ಒಂದು ಕೈಯಲ್ಲಿ ಸ್ಕ್ರಿಪ್ಟ್ ಇಟ್ಕೊಳ್ದೆ ಸ್ಪಾಂಟೇನಿಯಸ್ ಆಗಿ ಅಷ್ಟು ಚೆನ್ನಾಗಿ ಮಾಡಿದ್ನಲ್ಲ ಗುರು, ಟೂ ಗುಡ್ ಗುರು. ಯಾರೇ ಆಗಿದ್ರು ಕೂಡ ಮೆಚ್ಕೋಬೇಕು ಗುರು. ತಪ್ಪಿದ್ರೆ ತಪ್ಪು ಅಂತ ಹೇಳೋಣ, ಕರೆಕ್ಟ್ ಆಗಿದ್ರೆ ಕರೆಕ್ಟಾಗಿ ಹೇಳೋಣ, ಇದೆ ಅಂತ ಹೇಳೋಣ. ಕರೆಕ್ಟಾಗಿ ಮಾಡ್ದ ಗುರು ಗಿಲ್ಲಿ, ಚೆನ್ನಾಗಿ ಮಾಡ್ದ, ಸೂಪರಾಗಿ ಮಾಡ್ದ, ಎಕ್ಸ್ಟ್ರಾಡಿನರಿ ಆಗಿ ಮಾಡ್ದ. ನೆನ್ನೆ ಸ್ಟಾರ್ಟ್ ಮಾಡಿದ್ದು ಯಾರು? ಗಿಲ್ಲಿನ ಸ್ಟಾರ್ಟ್ ಮಾಡಿದ್ದು ಗೆಸ್ಟ್ಗಳು ಸ್ಟಾರ್ಟ್ ಮಾಡಿದ್ದು. ಮೊನ್ನೆ ಗಿಲ್ಲಿ ಸ್ಟಾರ್ಟ್ ಮಾಡ್ದ ಅಂತ ಹೇಳ್ಬೋದು. ನೆನ್ನೆ ಯಾರು ಸ್ಟಾರ್ಟ್ ಮಾಡಿದ್ದು? ಗೆಸ್ಟ್ಗಳೇ ಸ್ಟಾರ್ಟ್ ಮಾಡಿದ್ದು. ರೋಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೂತಿರ್ಬೇಕಾಗಿತ್ತು. ಸೆಂಟ್ರಲ್ ಹೋಗಿ ಇವ್ರು ಕೌಂಟ್ರಿಗೆ ರೀಕೌಂಟ್ರು ಅನ್ನೋ ಥರ ಕೊಟ್ಟು ಗಿಲ್ಲಿನ ಇದು ಮಾಡಿದ್ದು ಯಾರು? ಪ್ರೊವೋಕ್ ಮಾಡಿದ್ದು ಯಾರು? ರಜತ್ಗೆ ಚೇರ್ ಮೇಲೆ ಕೂತ್ಕೊಳ್ಳೋಕೆ ಆಗಲ್ವಾ? ಎದ್ದೆದ್ದು ಹೋಗ್ತಾ ಇರ್ತಾರೆ. ಮಂಜಣ್ಣ ಗೆಸ್ಟ್ ಥರ ಆಡಬೇಕು ಅಲ್ವಾ? ಅದು ಬಿಟ್ಬಿಟ್ಟು ಏನು ಗುರು ಇದೆಲ್ಲ ಆಟ? ನನಗನ್ನಿಸ್ತಾ ಇದೆ ಗುರು, ಇವ್ರು ಗೆಸ್ಟ್ಗಳಾಗಿ ಬಂದಿಲ್ಲ, ಗೆಸ್ಟ್ಗಳ ಥರ ಆಟ ಆಡೋದಕ್ಕೆ ಬಂದಿಲ್ಲ. ನಾನು ಒಂದು ಕಂಟೆಸ್ಟೆಂಟ್ ಅಂತ ತಿಳ್ಕೊಂಡು ಗಿಲ್ಲಿ ನನಗೆ ಆಪೋಸಿಟ್ ಅಂತ ತಿಳ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಕ್ಲಿಯರ್ ಕಟ್ ಗುರು. ಯಾರಾದರೂ ಒಬ್ಬರಾದ್ರೂ ಗೆಸ್ಟ್ ಥರ ಬಿಹೇವ್ ಮಾಡ್ತಾ ಇದ್ರ ಎಕ್ಸೆಪ್ಟ್ ಮೋಕ್ಷಿತಾ? ನೀವೇ ಹೇಳಿ. ಎಲ್ಲ ಪ್ರಾಪರ್ ನಾವು ಗಿಲ್ಲಿಗೆ ಆಪೋಸಿಟ್ ಬಂದಿರೋ ಕಂಟೆಸ್ಟೆಂಟ್ ಅನ್ನೋ ಥರ ಕಂಟೆಂಟ್ ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ. ಈಗ ಎಕ್ಸಾಂಪಲ್, ಅತಿಥಿ ದೇವೋಭವ ಅಂತ ಬಿಗ್ ಬಾಸ್ ಇಷ್ಟುದ್ದ ಬೀಗ್ದ, ಒಪ್ಕೊಂತೀನಿ ಆಯ್ತಪ್ಪ ಬಿಗ್ ಬಾಸು, ಅತಿಥಿ ದೇವೋಭವ. ಈಗ ಮಂಜಣ್ಣನ ಮದುವೆ ಎಲ್ಲರೂ ಹೋಗ್ತಾರೆ, ಈ ಥರ ಗೆಸ್ಟ್ಗಳು ಬಿಹೇವ್ ಮಾಡಿದ್ರೆ ಸುಮ್ಮನೆ ಇರ್ತಾರ? ನೀವೇ ಹೇಳಿ. ಇಲ್ಲ ನಿಮ್ಮ ಮನೆಗೆ ಬರ್ತಾರೆ ರೀ, ಯಾರಾದ್ರೂ ಆಗಿರ್ಬೋದು, ಈ ಥರ ಬಿಹೇವ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ವರಸ್ಟ್ ಬಿಹೇವಿಯರ್ ಗುರು, ಟೂ ವರಸ್ಟ್. ಇವ್ರೇನು ಆಟ ಆಡಿದ್ದಾರೆ ಅಂತ ನಾವು ನೋಡಿಲ್ವಾ? ಇದೇ ಟಾಸ್ಕನ್ನು ರೆಸಾರ್ಟ್ ಟಾಸ್ಕಲ್ಲಿ ಎಷ್ಟು ಕಟ್ ಹಾಕಿದ್ದಾರೆ ಅಂತ ನಾವು ನೋಡಿಲ್ವಾ? ಲಾಸ್ಟ್ ಟೈಮ್ ಹೆಂಗಾಡಿದ್ರು ಅಂತ ಗೊತ್ತಿಲ್ವಾ? ಇವರು ಅತಿಥಿಗಳಾಗಿದ್ದಾಗ ಏನೇನು ಮಾಡಿದ್ರು ಅಂತ ಗೊತ್ತು, ಗೆಸ್ಟ್ ಇವರ ನಾರ್ಮಲ್ ಆಗಿ ಹಾಗೆ ಇದ್ದಾಗ ಏನು ಮಾಡಿದ್ರು ಅಂತ ಗೊತ್ತಿಲ್ವಾ? ಬಿಗ್ ಬಾಸ್ಗೆ ತಾಕತ್ತಿದ್ದಿದ್ರೆ ರಿವರ್ಸ್ ಮಾಡಬೇಕು. ಇವ್ರನ್ನ ಅತಿಥಿಗಳು ಮಾಡಿ ಅವ್ರನ್ನ ಗೆಸ್ಟ್ಗಳು ಮಾಡಲಿ, ನೋಡೋಣ, ಅವಾಗ ಗೊತ್ತಾಗುತ್ತೆ ಕೊಡ್ತಾನೆ ಗಿಲ್ಲಿ ಏನು ಅಂತ ಅಂದ್ಬಿಟ್ಟು. ಸುಮ್ಮನೆ ಗಿಲ್ಲಿನ ನೆಗೆಟಿವ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಅಷ್ಟೇ ಗುರು. ಅಷ್ಟು ಬಿಟ್ರೆ ಬಿಗ್ ಬಾಸ್ ಇನ್ನೇನು ಇಲ್ಲ. ಫಸ್ಟ್ ಆಫ್ ಆಲ್ ಆಚೆಯಿಂದ ಏನಕ್ಕೆ ತರಬೇಕು ಗುರು ಗೆಸ್ಟ್ಗಳನ್ನ? ಇಲ್ಲೇ ರೋಲ್ಸ್ ರಿವರ್ಸ್ ಮಾಡಬೇಕಾಗಿತ್ತು. ಇವ್ರು ಅವ್ರಿಗೆ ಕೊಟ್ಟು ಏನೋ ಯುನೀಕ್ ಆಗಿರ್ಲಿ ಅಂತ ತರಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಪ್ರೀ ಪ್ಲಾನ್ಡ್ ಮಾಡಿ ತಂದಿದ್ದಾರೆ ಅಷ್ಟೇ. ಗಿಲ್ಲಿಗೆ ನೆಗೆಟಿವ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇವ್ರು 5 ಜನ ಅಲ್ಲ ಗುರು, ಇನ್ನು 500 ಜನ ಬಂದ್ರು ಯಾರು ಎಷ್ಟೇ ಗಿಲ್ಲಿಗೆ ನೆಗೆಟಿವ್ ಮಾಡಕ್ ನೋಡಿದ್ರು ಅದು ಆಗೋ ಕತೆ ಅಲ್ಲ. ಇನ್ನು ಗಿಲ್ಲಿಯಿಂದ ಬಿಗ್ ಬಾಸು, ಅಶ್ವಿನಿ ಮೇಡಮ್ ಇಂದ ಬಿಗ್ ಬಾಸ್ ಗುರು, ಆನೆಸ್ಟ್ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ಇವರು ಇಬ್ರು ಮಾತಾಡ್ಕೊಂಡು 1 ವಾರ ಕಂಟೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಕಂಟೆಂಟೇ ಇರಲ್ಲ ಗುರು, ಕಂಟೆಂಟೇ ಇರಲ್ಲ. ಬೇರೆ ಕಂಟೆಸ್ಟೆಂಟ್ಸ್ ಎಷ್ಟು ಜನ ಇಲ್ಲ ಗುರು ಕಂಟೆಂಟ್ ಕೊಡಕ್ ಆಗದೆ ಒದ್ದಾಡ್ಕೊಂಡು ತಾಕತ್ತಿಲ್ದೆ ಒಂದ್ ಕಡೆ ಮೂಲೆ ಸೇರಿರೋರು. ಬಿಗ್ ಬಾಸ್ಗೆ ಗೊತ್ತಿಲ್ವಾ ಸಪ್ಲೈಯರ್ ಕೆಲಸ? ಗಿಲ್ಲಿ ಕೊಟ್ರೆ ಜಗಳ ಆಗುತ್ತೆ, ಈ ತರ ಆಗುತ್ತೆ, ಕಿತಾಪತಿ ಮಾಡ್ತಾನೆ ಅಂತ. ಆದ್ರೂ ಏನು ಕೊಡ್ಬೇಕು? ಬಿಗ್ ಬಾಸ್ ಬೇಕಾಗಿರೋದೇ ಅವ್ನು ಪ್ಲಾನ್ ಮಾಡಿರೋದೇ ಅದು ಬಿಗ್ ಬಾಸ್. ನಿಜವಾಗ್ಲು ಗಿಲ್ಲಿ ಮಾಡಿದ ಮಿಸ್ಟೇಕ್ ಇಲ್ವಾ? ಇದೇ ಗುರು ಮಿಸ್ಟೇಕ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಚಿಕ್ಕಪ್ಪನ ಕತೆ ಹೇಳಿದ ಮಿಸ್ಟೇಕೆ, ರೋಸ್ಟಿಂಗ್ ಟೈಮಲ್ಲಿ ಮಲೇರಿಯಾ ಅಂದಿದ್ ಮಿಸ್ಟೇಕೆ.
ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ರಿಯಾಕ್ಷನ್ ಯಾವತ್ತೂ ಅಷ್ಟೇ ಒನ್ ಸೈಡ್ ಆಗಿರ್ಬೋದು. ಆಪೋಸಿಟ್ ಅಲ್ಲಿ ಅವರು ಯಾವ ತರ ರಿಯಾಕ್ಷನ್ಸ್ ಕೊಟ್ಟರು ಅನ್ನೋದನ್ನ ಇದು ಮಾಡಬೇಕು. ವಿಕ್ಕಿ ಹೇಳ್ದ ಗುರು, ತೊಡೆ ತಟ್ಟಿ ಹೇಳ್ತೀನಿ, ನಮ್ಮ ಸೀಸನ್ ಅಲ್ಲಿ ಬಂದಾಗ ಯಾವ ಗೆಸ್ಟ್ಗಳು ನಾವು ಈ ತರ ಇದು ಮಾಡಿಲ್ಲ ಅಂತ. ನಾನು ಒಪ್ಕೊಂತೀನಿ, ನಿಮ್ಮ ಸೀಸನ್ ಅಲ್ಲಿ ಬಂದಿರೋ ಗೆಸ್ಟ್ಗಳು ಯಾರು ನಿಮ್ಮ ತರ ಆಡಿಲ್ಲ. ಗೆಸ್ಟ್ಗಳು ಬಂದು ನಾನು ಕಂಟೆಸ್ಟೆಂಟ್ಸ್ ತರ ಅಂತ ಯಾರು ಆಡಿಲ್ಲ. ಆಡಿದಾರ? ಈ ರಜತ್ತು ಏನ್ ದೊಡ್ಡ ಫೈಲ್ವಾನ ಗುರು, ನೋಡಿದೀವಿ ಅವ್ರ ದರ್ಪ ಲಾಸ್ಟ್ ಸೀಸನ್ ಅಲ್ಲಿ ಅವ್ರ ಆಟ ಏನು ಅಂತ ನಾವು ನೋಡಿದೀವಿ. ಬಾಸು 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 ಅಂತ ಚೈತ್ರ ಮೇಲೆ ಆ ಪಾಪ ಧನ್ರಾಜ್ ಮೇಲೆ ಗಲಾಟೆ, ಅಷ್ಟು ಬಿಟ್ರೆ ನೀನೇನು ಕಡ್ದು ಕಟ್ಟಾಕಿದಿ ಅಂತ ನಾನು ನೋಡಿದ್ದೀನಿ. ಇವಾಗ ಬಂದು ಬೇಕಾಗಿ ಗಿಲ್ಲಿ ಮೇಲೆ ಸುಮ್ಮನೆ ನೆಗೆಟಿವ್ ಮಾಡೋದಕ್ಕೋಸ್ಕರ ನೀನ್ ನೆಗೆಟಿವ್ ಆಗಿ ಆಚೆ ಬರ್ತೀಯ. ಅಷ್ಟು ಆಚೆ ಬಂದು ನೋಡು ಒಂದ್ಸಲ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಿಗ್ ಬಾಸ್ ಒಬ್ಬ ಸೆಂಟ್ರಲ್ಲಿ ಬಂದು ಅತಿಥಿ ದೇವೋ ಭವ ಅಂತ, ಅತಿಥಿಗಳು ಬಂದು ಎತ್ಕೊಂಡು ಚಾಕು ತಿವಿತಾ ಇರ್ಲಿ, ಅತಿಥಿ ದೇವೋ ಭವ ಅನ್ಬೇಕು. ಹೆಂಗಿರುತ್ತೆ ನೋಡಿ. ನಿಜಾನೇ, ಅತಿಥಿಗಳು ಯಾರಾದ್ರೂ ಹಂಗ್ ಮಾಡ್ತಾರ? ಏನ್ ಗುರು, ಊಟ ಮಾಡಂಗಿಲ್ಲ ಅನ್ನೋದು ಟೂ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಗುರು. ಪಕ್ಕಾ ಟಾರ್ಗೆಟ್ ಇದು. ಗಿಲ್ಲಿನ ಮಾಡ್ತಾರ ಟಾರ್ಗೆಟ್. ಗಿಲ್ಲಿ ರೋಸ್ಟ್ ಮಾಡಿದ್ದು ಇವ್ರಿಗೆ ಡೈಜೆಷನ್ ಮಾಡ್ಕೊಳಕ್ ಆಗಿಲ್ಲ, ಮನ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದಾರೆ ಅಷ್ಟೇ. ಬರ್ತಾರೆ ಬಿಗ್ ಬಾಸ್ ಬಂದ್ಬಿಟ್ಟು ಅತಿಥಿ ದೇವೋಭವ ಅದು ಇದು ಅಂತ ಹೇಳಿ ಇದೇ ತರ ನಾನು ನೋಡ್ಕೊಳ್ಳೋದು ಅಂತೇಳಿ ಚೌಕಟ್ಟನ್ನ ಮೀರಿದ್ದಾರೆ ಅಂತೇಳಿ ಗಿಲ್ಲಿದೆ ಮಿಸ್ಟೇಕ್ ಅನ್ನೋ ತರ ಹೇಳಿದ್ದಾರೆ. ವೀಕೆಂಡ್ ಸರಿಯಾಗಿ ಕ್ಲಾಸ್ ಆಗುತ್ತೆ ಗುರು. ಗಿಲ್ಲಿಗೆ ಬರ್ದಿಟ್ಕೊಂಡ್ಬಿಡಿ, ಅವ್ರು ಮಾಡ್ತಾ ಇರೋದೇ ಇದನ್ನ. ವೀಕೆಂಡ್ ಇನ್ನು ಅವ್ರು ಬೇರೆ ಟಾಪಿಕ್ಕೇ ಇಲ್ಲ. ಅವ್ರು TRP ಬರ್ಬೇಕಂದ್ರೆ ಗಿಲ್ಲಿನೇ ಬೇಕು, ಪಾಸಿಟಿವ್ ಆರ್ ನೆಗೆಟಿವ್. ಇನ್ನು ಬಂದು ವೀಕೆಂಡ್ ಜಡಿತಾರ ಹಾಕೊಂಡು, ಅದೇ ಬೇಕಾಗಿರೋದು. ನೆಕ್ಸ್ಟ್ ವೀಕು ಗಿಲ್ಲಿ ಏನಾದ್ರು ಪಕ್ಕಾ ಪ್ಲೇಯರ್ ಆದ್ರೆ ಅವ್ನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ಬೇಕು, ಯಾರ ಜೊತೆನೂ ಮಾತಾಡ್ಬಾರ್ದು, ಮಲಗ್ಬಿಡ್ಬೇಕು. ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ. ಒಂದು ವಾರ ಬಿಗ್ ಬಾಸ್ ಮಲಗ್ಬಿಡುತ್ತಲ್ವಾ, ಅವಾಗ ಗಿಲ್ಲಿ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಅಶ್ವಿನಿ ಮೇಡಮ್ ಗಿಲ್ಲಿ ಇಬ್ರು ಮಾತಾಡ್ಕೊಂಡು ಹಿಂಗೆ ಒಂದು ವಾರ ಕೊಡ್ಬೇಕು ನೋಡಿ, ಸಕ್ಕತ್ತಾಗಿರುತ್ತೆ. ಅವಾಗ ಬಿಗ್ ಬಾಸ್ ದಾರಿಗೆ ಬರ್ತಾನೆ. ತುಂಬಾ ಓವರ್ ಆಯ್ತು ನಿಜವಾಗ್ಲು, ವರಸ್ಟ್ ಅಂದ್ರೆ ವರಷ್ಟು. ಬಂದು ಇಲ್ಲಿ ಅಭಿ ಮೇಲೆ ವ್ಯವಸ್ಥಾಪಕರಾಗಿ ಫೇಲ್ ಆಗಿದ್ದೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಭಿ ನೆನ್ನೆನೆ ಫೇಲು, ಇವತ್ತು ಹೊಸದಾಗಿ ಹೇಳೋದೇನು? ಅಭಿ ಸಂಚಾಲಕ ಅಂದಾಗೆ, ಇದು ವ್ಯವಸ್ಥಾಪಕ ಅಂದಾಗೆ ಫೇಲು ಆಯ್ತು. ಬಿಗ್ ಬಾಸ್ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ತಾರೆ. ಇಡೀ ಮನೆ ತಗೊಂಡು ಎಲ್ಲಾ ಪಾಯಿಂಟ್ಸ್ ತಗೊಂಡು ರೋಸ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಕೊಟ್ರು. ಯಾರಾದ್ರೂ ಒಬ್ರು ಸ್ಟ್ಯಾಂಡ್ ತಗೊಂಡ್ರೇನ್ರಿ? ಒಬ್ರು ಸ್ಟ್ಯಾಂಡ್ ತಗೊಂಡ್ರ? ಯಾರು ತಗೊಂಡಿಲ್ಲ. ರೋಸ್ಟ್ ಮಾಡ್ಬೇಕಾದ್ರೆ ಎಲ್ರು ನಗಾಡ್ತಾ ಇದ್ದಾರೆ, ಆಮೇಲೆ ಎಲ್ಲ ಗಿಲ್ಲಿ ಮಿಸ್ಟೇಕ್ ಅನ್ನೋ ತರ ಮಾತಾಡ್ತಾರೆ. ಇದು ಯಾವ ಇದು ಹೇಳಿ? ಎಲ್ಲ ಮಾತಾಡ್ಬೇಕು ತಾನೆ. ಒಬ್ರಾದ್ರೂ ಸ್ಟ್ಯಾಂಡ್ ತಗೊಂಡ್ರ? ಯಾರು ಸ್ಟ್ಯಾಂಡ್ ತಗೊಂಡಿಲ್ಲ. ತಾಕತ್ತಿಲ್ಲ ಗುರು, ದಮ್ಮಿಲ್ಲ ಗುರು ಇವ್ರಿಗೆ ಸ್ಟ್ಯಾಂಡ್ ತಗೊಳ್ಳೋದಕ್ಕೆ, ಮಾತಾಡೋದಕ್ಕೆ ಯಾರಿಗೂ ಇದಿಲ್ಲ. ಅದೇನೋ ಹೇಳ್ತಾರಲ್ಲ, ಸ್ವಾಭಿಮಾನ ಬಿಟ್ಟು ಆ ಗೆಸ್ಟ್ಗಳದ್ದು ತೊಳ್ಕೊಂಡು ಕೂತ್ಕೊಂಡವ್ರೆ. ತಾಕತ್ತಿದ್ದಿದ್ರೆ ವ್ಯವಸ್ಥಾಪಕ ಹೇಳ್ಬೇಕಾಗಿತ್ತು ಏನಂತ. ಎಲ್ಲ ಊಟ ಎಲ್ಲಾರಾದ್ಮೇಲೆ ಊಟ ಮಾಡಿ ಅದು ಮಾಡಿ ಇದು ಮಾಡಿ ಬಂದು ನನ್ಗೆ ಬುದ್ಧಿ ಇಲ್ಲ ಇನ್ನೊಂದಿಲ್ಲ ಹೇಳಿ ಅಂದಾಗ ಸ್ಟಾಫ್ ಪರವಾಗಿ ನಿಂತ್ಕೊಂಡಿದ್ದಿದ್ರೆ ವ್ಯವಸ್ಥಾಪಕ ಸೂಪರ್ ಅಂತ ಇದೆ. ನಾನೇ ಅವ್ರಿಗೆ ಏನಿದೆಯೋ ಅದನ್ನ ಸಪ್ಲೈ ಮಾಡ್ಬೇಕಾ, ಇನ್ನೊಂದು ಮಾಡ್ಬೇಕಾ, ಮತ್ತೊಂದು ಮಾಡ್ಬೇಕಾ, ಮಾಡ್ಲಿ. ಪರ್ಸನಲ್ ಎಲ್ಲ ಏನಕ್ಕೆ ಬೇಕು? ಟಾಸ್ಕ್ ತರ ಆಡ್ಬೇಕು. ವ್ಯವಸ್ಥಾಪಕ ಝೀರೋ ಗುರು, ಝೀರೋ. ಎಲ್ಲ ಬಂದು ಗಿಲ್ಲಿದೆ ಮಿಸ್ಟೇಕ್ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಬಟ್ ಅದೆಲ್ಲ ಆದ್ಮೇಲೆ ಡ್ಯಾನ್ಸ್ಗಳು ಚೆನ್ನಾಗಿ ಮಾಡಿದ್ರು ಗುರು. ಆ ಹುಡುಗಿರು ಚೆನ್ನಾಗಿ ಮಾಡಿದ್ರು, ಈ ಕಡೆ ಸೋಲೋ ಡ್ಯಾನ್ಸು ಸಖತ್ತಾಗಿ ಮಾಡಿದ್ರು. ಧನು ಸಖತ್ತಾಗಿತ್ತು ಗುರು. ನನಗೆ ಆನೆಸ್ಟ್ ಆಗಿ ಹೇಳ್ತೀನಿ, ಧನು ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಅದಾದ್ಮೇಲೆ ಮಾಳು ಅವ್ರದ್ದು ಎಲ್ಲ ಸೇರಿ ಆಡಿದ್ದು ಚೆನ್ನಾಗಿತ್ತು. ಹುಡುಗಿರದು ಮಾತ್ರ ಬ್ಯೂಟಿಫುಲ್ ಆಗಿತ್ತು ಗುರು. ನಾನು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಬ್ಯೂಟಿಫುಲ್ ಆಗಿತ್ತು, ಚೆನ್ನಾಗಿತ್ತು. ಗಿಲ್ಲಿ ರೋಸ್ಟಿಂಗ್ ಮಾತ್ರ ಎಕ್ಸಲೆಂಟ್ ಗುರು, ಅದನ್ನ ತಡ್ಕೊಳಕ್ ಆಗ್ಲಿಲ್ಲ. ಒಳಗಡೆ ಬಂದು ಬಿಗ್ ಬಾಸ್ ಮತ್ತೆ ಅಗೇನು ನಿಲ್ಸ್ಕೊಂಡು ಏನೇನಾಯ್ತು ಅಂತ ಅಂದ್ಬಿಟ್ಟು, ಅಂದ್ರೆ ನಿಲ್ಸ್ಕೊಂಡಿರ್ತಾರೆ, ಏನೋ ಕಾಯಿನ್ಸ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಟಿಪ್ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ. ಈ ಗಿಲ್ಲಿ ಸುಮ್ಮನೆ ಇರಲ್ಲ. ಸೂರ್ಯವಂಶ ಅದು ಇದು, ಗಿಲ್ಲಿ ಸ್ಟಾರ್ಟಿಂಗ್ ಇಂದ ಹಂಗೆ ಗುರು ಇರೋದು. ಮಾಸ್ಕ್ ಏನಾದ್ರು ಹಾಕೊಂಡಿದ್ದಾನ? ಈವನ್ ಬಿಗ್ ಬಾಸೇ ಬಂದು ಗಿಲ್ಲಿ ಮುಂದೆ ನಿಂತ್ಕೊಂಡ್ರು ಅದೇ ತರ ಟಾಂಗ್ ಕೊಡ್ತಾ ಇರ್ತಾನೆ. ಹೊಸದಾಗಿ ಏನಾದ್ರು ಇದೆಯಾ ಗುರು ಗಿಲ್ಲಿ ಹತ್ರ? ಮಾಮೂಲಿ ಅದೇ ಸೂರ್ಯವಂಶ ಅದು ಇದು ಕನಕ ಅಂತಂದ್ರೆ ಇವ ಇದ್ಬಿಡ್ತಾನೆ ರಜತ್ತು.
ಆಚೆ ಕಡೆ ನೀನು ನೋಡಿ ನಾನು ಇಷ್ಟಪಟ್ಟಿದ್ದೆ, ನೀನು ಈ ಥರ ಇರಿಟೇಷನ್ ಮಾಡ್ತೀಯ ಅಂತ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಈ ಥರ ಮಾತಾಡಿದ್ರೆ ಯಾರಿಗೆ ತಾನೇ ಇದು ಬರಲ್ಲ ಗುರು? ನಾನು ಟಿಪ್ ಕೊಡಲ್ಲ, ಅದು ಕೊಟ್ಟು ನೀನು ಬೇಡ, ನೀನು ಟಿಪ್ ಯಾವನಿಗೆ ಬೇಕು? ನೀನು ಹೆಂಗಿದ್ರು ಕೊಡಲ್ಲ ಅಂತ ಗೊತ್ತು. ನೀನು ಕಂಟೆಸ್ಟೆಂಟ್ ಆಗಿ ಆಡ್ತಾ ಇದೀಯಾ, ಅತಿಥಿಯಾಗಿ ಆಡ್ತಾ ಇಲ್ಲ. ಸುಮ್ಮನೆ ನಿನ್ನ ಟಾರ್ಗೆಟ್ ಬಂದು ಗಿಲ್ಲಿ. ಮತ್ತಿನ್ನೇನು ನಿಂದು ಸಮಸ್ಯೆ? ಗಿಲ್ಲಿನೋ ನೆಗೆಟಿವ್ ಮಾಡ್ಬಿಟ್ಟು ಗಿಲ್ಲಿ ತಲೆ ಮೇಲೆ ಕುತ್ಕೋಬೇಕು ಅನ್ನೋದು ನಿನ್ನಿದು. ಅದು ನೀನು 50 ದಿನ ಅಲ್ಲ, ಇನ್ನು 150 ದಿನ ಇದ್ರೂ ನಿನ್ನ ಕೈಯಲ್ಲಿ ಆಗಲ್ಲ. 150 ದಿನ ಇದ್ರೂ ನಿನ್ನ ಕೈಯಲ್ಲಿ ಆಗಲ್ಲ. ಮಾರ್ಕ್ ಮೈ ವರ್ಡ್ಸ್. ಎಲ್ಲ ಟಿಪ್ ಕೊಡಲ್ಲ, ಮಂಜಣ್ಣನ ಟಿಪ್ ಕೊಡಲ್ಲ, ರಜತ್ ಟಿಪ್ ಕೊಡಲ್ಲ ಅಂತ ಹೇಳ್ತಾರೆ. ಕಂಟೆಸ್ಟೆಂಟ್ ಆಗಿ ಬಿಹೇವ್ ಮಾಡಿದ್ದು ಮೋಕ್ಷಿತಾ ಸ್ವಾಮಿ ಸೂಪರ್ ಅಂತ ಅನಿಸ್ತು. ಏನು ಒಳ್ಳೆ ಗೆಸ್ಟ್ ಆಗಿ, ಕಂಟೆಸ್ಟೆಂಟ್ ಆಗಲ್ಲ ಗೆಸ್ಟ್ ಆಗಿ ಬಿಹೇವ್ ಮಾಡಿದ್ದು ಮೋಕ್ಷಿತಾ ಅವರು ಸೂಪರ್ ಅಂತ ನನಗನ್ನಿಸ್ತು. ಅವ್ರು ಮಿಸ್ಟೇಕ್ ಮಾಡಿದ್ರೆ ಬೇರೆಯವರೆಲ್ಲ ಕಷ್ಟಪಟ್ಟಿದ್ದಾರೆ, ನಾನು ಟಿಪ್ ಕೊಡ್ತೀನಿ ಅಂದ್ರು. ಆಮೇಲೆ ಚೈತ್ರ ಬಂದ್ರು, ಅವರು ನಾನು ಕೊಡ್ತೀನಿ ಅಂತಂದ್ರು. ಆಮೇಲೆ ಎಲ್ಲ ಕುತ್ಕೊಂಡು ಇದು ಮಾಡ್ಕೊಂಡು ಆಯ್ತು ಒಬ್ಬರಿಂದ ಇದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಟಿಪ್ಪನ್ನ ಕೊಟ್ಟರು. ವ್ಯವಸ್ಥಾಪಕ ಬಂದ, ಕುಕಿಂಗ್ ಟೀಮ್ ಸಖತ್ತಾಗಿ ಮಾಡಿದ್ರು, ಅವ್ರು ಕೊಟ್ಟರು. ಅದಾದ್ಮೇಲೆ ಹಾಸ್ಪಿಟಾಲಿಟಿ ಫೈಲ್ ಆಗಿದೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ರು. ಈ ಕಡೆ ಸಪ್ಲೈಯರ್ ಇವು ಇಲ್ಲ, ಗಿಲ್ಲಿ ಕಾವ್ಯನ್ಗೆ ಟಿಪ್ ಇಲ್ಲ, ಇನ್ನೆಲ್ಲರಿಗೂ ಹೋಯ್ತು ಟಿಪ್ಪು. ಅಷ್ಟೇ ಅವ್ರದ್ದು ಅಜೆಂಡಾ, ಇನ್ನೇನು ಇಲ್ಲ. ಅದೆಲ್ಲ ಆದ್ಮೇಲೆ ಆಯ್ತು ನೆಕ್ಸ್ಟು ಚೆನ್ನಾಗಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಧ್ರುವಂತು ಮತ್ತೆ ರಕ್ಷಿತಾ ಜಗಳ. ಧ್ರುವಂತ್ ಗುರು ಒಂದಿನ ಇದ್ರೆ ಒಂದಿನ ಸುಮ್ಮನೆ ಇರಲ್ಲ ಗುರು. ಏನೋ ಒಂದು ಕಂಟೆಂಟ್ಗೋಸ್ಕರ ಧ್ರುವಂತಕ್ಕೆ ಬೇಕು, ಕಡಿತಾ ಇರುತ್ತೆ. ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಏನು ಗುರು? ರಕ್ಷಿತಾ ಹತ್ರನೇ ಹಿಂಗೆ ಹಂಗೆ ಅಂತ ಬಾಡಿ ಲ್ಯಾಂಗ್ವೇಜ್ಗಳು ಮಾಡ್ತಾನೆ, ಶೇಕ್ ಮಾಡ್ತಾನೆ. ಏನಾದರೂ ಪ್ರಾಬ್ಲಮ್ ಇದೆಯಾ ಗುರು? ಯಾವ ಮನುಷ್ಯ ಅದನ್ನು ತಗೊಂಡೋಗಿ ಆ ಥರ ಆಗ್ತಾರ ಹೇಳಿ? ಆ ರಜತ್ ಹೇಳ್ತಾನೆ ಮನುಷ್ಯ ಜಾತಿಗೆ ಸೇತವನ್ ಯಾವಾಗ ಈ ಥರ ಮಾಡಲ್ಲ ಅಂತ ಅಂದ್ಬಿಟ್ಟು ಆ ರಜತ್ ಹೇಳ್ತಾನೆ ನೋಡಿ. ಆ ಇದು ಧ್ರುವಂತಕ್ಕೆ ಅಪ್ಲಿಕೇಬಲ್ ಆಗುತ್ತೆ ನಿಜ. ಆ ಟಿಶ್ಯೂ ಎಲ್ಲ ತಗೊಂಡೋಗಿ ಆ ಸಿಂಕಲ್ ಹಾಕಿ ಅದೆಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಎಷ್ಟಿದಾಗುತ್ತೆ ಹೇಳಿ? ಸ್ವಲ್ಪನಾದ್ರೂ ಧ್ರುವಂತ ಅರ್ಥ ಮಾಡ್ಕೋಬೇಕು. ಬೇಕಾಗೇ ಮಾಡ್ತಾರೆ ಅದನ್ನ. ಹುಡುಗಿ ಕ್ವಶನ್ ಮಾಡಿದ್ರೆ ಅದು ಆ ಹುಡುಗಿ ಬೇಕಾಗೇ ಮಾಡ್ತಾಳೆ ಹಂಗೆ ಹಿಂಗೆ ಅಂತ. ಮಾಳು ಏನು ಸುಮ್ಮನೆ ತಮಾಷೆಗೆ ಮಾಡಿದ್ನ? ಮಾಳು ಸಖತ್ತಾಗಿ ಸ್ಟ್ಯಾಂಡ್ ತಗೊಂಡು ಫಸ್ಟ್ ಟೈಮ್ ಗುರು ಜಗಳ ಮಾಡ್ದ, ಸಖತ್ತಾಗಿತ್ತು ಅಂತ ನನಗನ್ನಿಸ್ತು. ಆ ಧ್ರುವಂತು ಎಷ್ಟು ಹೇಳಿದ್ರು ಅಷ್ಟೇ ಗುರು. ಇದೇ ಥರ ಬೇಜಾರಾಗುತ್ತಪ್ಪ ಧ್ರುವಂತ್ ಬಗ್ಗೆ. ಚೆನ್ನಾಗಿ ಆಡ್ತಾ ಇದ್ದಾನೆ ಅನ್ನೋ ಟೈಮ್ ಏನೋ ಒಂದು ಮಾಡ್ತಾನೆ ಗುರು, ಏನೋ ಒಂದು ಮಾಡ್ತಾನೆ. ಇವರು ವ್ಯವಸ್ಥಾಪಕ ಬಂದು ಏನಕ್ಕಾದ್ರೂ ಕ್ಯಾಪ್ಟನ್ ಆದ್ನೋ ಅಂತ ಅನಿಸ್ಬಿಟ್ಟಿದೆ. ಆ ರೇಂಜ್ಗೆ ಹೋಗ್ಬಿಟ್ಟಿದ್ದಾನೆ ವ್ಯವಸ್ಥಾಪಕ ಆದರೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಒಂಥರ ಇದಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮಾರ್ನಿಂಗು ಸ್ಟಾರ್ಟ್ ಆಗುತ್ತೆ. ಗಿಲ್ಲಿ ಮತ್ತೆ ಮಂಜಣ್ಣ ಇವ್ ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ ಗುರು. ನೀರು ಕೊಡು, ಖಾಲಿ ಗ್ಲಾಸ್ ಕೊಡು ಅಂತ ಕೇಳ್ತಾನೆ. ಈ ಗಿಲ್ಲಿ ಸುಮ್ಮನೆ ಇರಲ್ಲ, ನೀರು ಕುಡಿದ್ಬಿಟ್ಟು ಅದೇ ಗ್ಲಾಸ್ ಕೊಡ್ತಾನೆ. ಇದು ಬೇಕಾ ಗುರು ಗಿಲ್ಲಿಗೆ? ಗಿಲ್ಲಿನೂ ಅತಿ ಆಯ್ತು ಗುರು, ಇಷ್ಟೊಂದು ಅತಿ ಮಾಡಬಾರ್ದು ಗಿಲ್ಲಿ. ತುಂಬಾ ಬೇಜಾರಾಯ್ತಪ್ಪ ನಿಜವಾಗ್ಲು. ಆ ಒಂದಿದ್ರಿಂದ ನೀರೆಲ್ಲ ಚೆಲ್ಬಿಟ್ಟು ಇದನ್ನೆಲ್ಲ ಗಿಲ್ಲಿನೇ ಕ್ಲೀನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಸ್ಟಾರ್ಟು. ಸುಮ್ಮನೆ ಜಾಸ್ತಿ ಓವರ್ ಮಾಡ್ತಾ ಇದ್ದಾನೆ ಗಿಲ್ಲಿ ಕೂಡ. ಅವರೇನೋ ಮಣ್ಣು ತಿಂತಾರೆ ಗುರು, ನಾವ್ಯಾಕೆ ತಿನ್ಬೇಕು ಹೇಳಿ? ಅದಾದ್ಮೇಲೆ ಕಾವ್ಯ ಮತ್ತೆ ಚೈತ್ರದು. ಕಾವ್ಯ ಈಸಿಯಾಗಿ ಮ್ಯಾನಿಪ್ಯುಲೇಟ್ ಆಗ್ತಾರೆ ಗುರು, ಈಸಿಯಾಗಿ ಟ್ರಾಫಿಕ್ ಬೀಳ್ತಾರೆ ಗುರು. ಬುದ್ಧಿ ಇಲ್ಲ ನಮ್ಗೆ ಅಲ್ವಾ? ಕ್ಷಮಿಸಿ, ಯಾಕೆ ಕೇಳಬೇಕು? ಅದೇನು ಟಾಸ್ಕಾ? ಗೆಸ್ಟ್ಗಳ ಬಂದಿದ್ದಾರೆ, ಹೋಟೆಲ್ ಸರ್ವ್ ಮಾಡ್ಬೇಕಾ, ತಿನ್ಬೇಕಾ, ಮಲಗ್ಬೇಕಾ, ಇರ್ಬೇಕಾ, ಹೋಗ್ಬೇಕು, ಅದು ಅವ್ರ ಕೆಲಸ. ಅಶ್ವಿನಿ ಮೇಡಮ್ ನನ್ನ ಎಕ್ಸಲೆಂಟ್ ಅಂತ ಅನ್ಸಿದ್ರು ನನಗೆ. ಅವ್ರು ಯಾಕ್ರಿ ಸಾರಿ ಕೇಳಬೇಕು? ಸ್ವಲ್ಪನಾದ್ರೂ ಬುದ್ಧಿ ಇರ್ಬೇಕು ಗುರು. ಅದಕ್ಕೆ ಸಾಲದಿದ್ದಕ್ಕೆ ಈ ಗೆಸ್ಟ್ಗಳೆಲ್ಲ ಒಂದಾಗ್ಬಿಟ್ಟು ಅವ್ರು ಸಾರಿ ಕೇಳಬೇಕು, ಈಗೋ ಅದು ಇದು ಅವ್ರು ಕೇಳಬಾರ್ದು. ಬಟ್ ಆದರೆ ಕೇಳಿಸ್ತಾರೆ ಟಾಸ್ಕ್ಗೋಸ್ಕರ ಅಂತ ಅಂದ್ಬಿಟ್ಟು. ಟೂ ವರಸ್ಟ್ ಗುರು ನಿಜವಾಗ್ಲು. ಗೆಸ್ಟ್ಗಳು ಯಾರು ಗೆಸ್ಟ್ಗಳ ಥರ ಆಡ್ತಾ ಇಲ್ಲ. ನನ್ನ ಆಪೋಸಿಟ್ ಗಿಲ್ಲಿ, ನನ್ನ ಆಪೋಸಿಟ್ ಅಶ್ವಿನಿ ಅನ್ನೋ ಥರ ಆಡ್ತಾ ಇದ್ದಾರೆ. ಅಷ್ಟು ಬಿಟ್ರೆ ಇಲ್ಲಪ್ಪ ನಾವು ಗೆಸ್ಟ್ ಥರ ಬಂದಿದ್ದೀವಿ, ಡಿಗ್ನಿಫೈಡ್ ಆಗಿ ಇರಬೇಕು ಅನ್ನೋದು ಒಂದು ಇಲ್ಲ. ಯಾವ ಹೋಟೆಲಲ್ಲಿ ಹೋದ್ರೆ ಈ ಥರ ಮಾಡಿದ್ರೆ ಇಟ್ಕೋತಾರೆ? ನೀವೇ ಹೇಳ್ರಪ್ಪ. ನಿಮ್ಮ ಮನೇಲಿ ಈ ಥರ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಕಮೆಂಟ್ ಮಾಡ್ರಪ್ಪ. ನಾವು ಹೋಟೆಲ್ಗೆ ಹೋದ್ರೆ ಯಾವತ್ತೂ ಈ ಥರ ಬಿಹೇವ್ ಮಾಡಿಲ್ಲ. ಸ್ವಲ್ಪನಾದರೂ ಡಿಗ್ನಿಫೈಡ್ ಇದೆ. ತಿಂತೀವಿ, ನಮ್ಮ ಕೈಲಾದಷ್ಟು ಟಿಪ್ಪು ಕೊಡ್ತೀವಿ, ಬರ್ತೀವಿ. ಕೆಲವೊಂದ್ಸಲ ಏನೋ ಊಟ ಚೆನ್ನಾಗಿಲ್ಲ ಅಂದ್ರೆ ಕೇಳ್ತೀವಿ. ಈ ರೇಂಜ್ಗ
ನಿಜವಾಗ್ಲೂ ಟೂ ವರಸ್ಟ್ ಗುರು, ಟೂ ವರಸ್ಟ್. ಫನ್ನನ್ನು ಜನರೇಟ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡೋ ವೀಕ್ ಇದು. ಎಲ್ಲ ಡಿಸಪಾಯಿಂಟ್ ಮಾಡಿ ಈ ವೀಕಲ್ಲಿ ಈ ಥರ ಕಿತ್ತೋಗಿರೋ ಜಗಳ ಮಾಡಿದ್ರಲ್ಲ, ಕಿತ್ತೋಗಿರೋ ಗೆಸ್ಟ್ಗಳನ್ನ ಕರ್ಕೊಬಂದು, ಅದು ಬೇಜಾರಾಯಿತು. ನಿಮ್ಗೇನು ಅನ್ನಿಸ್ತು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.